ಈ ರೀತಿಯಾಗಿ ಒಂದೊಂದು ಹೆಜ್ಜೆ ಕರ್ಮಗಳನ್ನು ನಾಶವನ್ನು ಮಾಡುವಂಥ ಇದೆಲ್ಲ ಯಾವಾಗ ಗೋಚರ ಆಗ್ತದೆ ಅವಾಗ ಏನಾಗ್ತದೆ, ಆವಾಗ ನಿನಗೆ ನಾನು ಕರ್ಮದಿಂದ ಬಂದಿದ್ದೇನೆ, ಇಲ್ಲಿಂದ ಹೋಗ್ತಾ ಇದ್ದೇನೆ, ನನಗೆ ಯಾರುಂಟು, ನಾನು ಏನು ಮಾಡಬೇಕಾಗಿರೋದು ಇವಾಗ ನನಗೆ ಗೋಚರವಾಯಿತು. ಇನ್ನು ನನ್ನ ಸಾಧನೆ ನಂದು, ನನ್ನ ಕರ್ತವ್ಯಗಳಿದ್ದಾವೆ. ಮತ್ತೆ ಏನು ಸ್ವಾಮಿ ಎಲ್ಲ ಸಂಸಾರ ಬಿಟ್ಬಿಡ್ಲೆ? ಇಲ್ಲ, ಕರ್ಮವನ್ನು ನೀನು ಮಾಡಲೇಬೇಕು. ಹೆಂಡತಿ ಮಕ್ಕಳನ್ನ ಸಾಕೋದು ನಿನ್ನ ಕರ್ತವ್ಯ. ಕೆಲಸವನ್ನು ಮಾಡುವಂಥ ರೀತಿಯಲ್ಲಿ ನಿನ್ನ ಕೆಲಸವನ್ನು ಮಾಡುತ್ತಾ ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತಾ ಯಾವುದೇ ಒಂದು ಭೇದ ಇಲ್ಲದೆ, ಯಾವುದೇ ಒಂದು ಆಸೆ ಇಲ್ಲದೆ, ಎಲ್ಲವನ್ನೂ ಪರಮಾತ್ಮ ನೋಡಪ್ಪ ನೀನು ಸೃಷ್ಟಿಯನ್ನು ಮಾಡಿದ್ಯಾ, ನಾನು ಕೆಲಸ ಮಾಡಬೇಕಾದ್ರೆ ಆಚಾರ ಮಾಡಬೇಕಾಗಿದೆ. ಆಚಾರ ಅಂದರೆ ಕೆಲಸವನ್ನು. ನೀನು ಒಬ್ಬ ಸ್ಕೂಲ್ ಟೀಚರು, ನೀನು ಸ್ಕೂಲ್ ಟೀಚರಾಗಿ ಕೆಲಸ ಮಾಡಬೇಕು, ಅದೇ ಆಚಾರ. ಆ ಆಚಾರ ಯಾವ ರೀತಿ ಇರಬೇಕು? ನಿಷ್ಠೆಯಿಂದ ಇರಬೇಕು. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಇರಂಗೆ ಇರಬೇಕು. ಯಾವುದೇ ರೀತಿಯಲ್ಲಿ ಸೋಮಾರ್ತನ ಇರಕೂಡ್ದು, ಬೇಜವಾಬ್ದಾರಿ ಇರಕೂಡ್ದು. ಸೋಮಾರ್ತನ ಇಲ್ಲ, ಬೇಜವಾಬ್ದಾರಿಗಿಲ್ಲ. ಆ ಕೆಲಸವನ್ನ ನಿಷ್ಠೆಯಿಂದ ಮಾಡಬೇಕು. ಮತ್ತು ಸ್ವಂತ ಏನು ನಂದು ನಾನು ಅಂತಕ್ಕಂಥ ಆ ಇದು ಏನಿದೆ, ನಂದು ನಾನು ಅಂತಕ್ಕಂಥದ್ದು ಅದೆಲ್ಲ ಬಿಟ್ಟು ಇದೆಲ್ಲ ಮಾಡಬೇಕು. ನೋಡಪ್ಪ, ಇಷ್ಟಿದೆ. ಇದು ಕರ್ಮದಲ್ಲಿ ನೀನು ಮಾಡಬೇಕಾದಂಥ ಕೆಲಸ. ಇದೇ ಗುರುಗಳು ಹೇಳ್ತಾರೆ, ನೋಡಪ್ಪ ಈ ಕೆಲಸವನ್ನು ಮಾಡು. ಏನು ಮಾಡಬೇಕು? ಆಚಾರ ನನ್ನ ಕರ್ತವ್ಯ, ನಿಷ್ಠೆಯಿಂದ ಮಾಡ್ತೇನೆ. ಜೀವ ಕೊಟ್ಟಿದೆಯಾ, ಈ ಜೀವ ಕೊಟ್ಟಿದ ಮೇಲೆ ನಾನು ಮಾಡಲೇಬೇಕು. ಮಾಡುವಾಗ ನಿಷ್ಠೆಯಿಂದ ಮಾಡ್ತೇನೆ. ಹೋಯ್ತು ನಾನು ಮಲಗಿಬಿಟ್ರೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಅದೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ, ನೀನು ಕರ್ತವ್ಯ ನೀನು ಮಾಡು. ಇದೇ ಕರ್ತವ್ಯ, ನಿನ್ನ ಕರ್ತವ್ಯ ನೀನು ಮಾಡು. ಯುದ್ಧ ಮಾಡಬೇಕಾದ್ರೂ ನಿನ್ನ ಕ್ಷತ್ರಿಯ ಆದ್ಮೇಲೆ ನೀನು ಯುದ್ಧ ಮಾಡುವಂಥ ನಿನ್ನ ಕಾರ್ಯ ಅದು. ನಿಷ್ಠೆಯಿಂದ ಮಾಡು. ನನಗೆ ಸುಸ್ತಾಗಿದ್ದೇನೆ, ನನಗೆ ನನ್ನ ಇವರೆಲ್ಲ ಬಂಧುಗಳು, ಯಾವ ಬಂಧುಗಳು, ಎಲ್ಲಿದ್ದಾರೆ ಬಂಧುಗಳು? ಅರೆ ನಾನು ನೋಡ್ತಾ ಇದ್ದೇನೆ ಎಲ್ಲ ಬಂಧುಗಳು, ಅವ್ನು ಸಾಯಿಸೋಕ್ಕಾಗ್ತದ, ನಾನು ಪಾಪ ತೋಣಕ್ಕಾಗ್ತದ ಅಂತ ಕೇಳ್ತಾ ಇದ್ದಾನೆ. ಇದೇ ಪ್ರಶ್ನೆ. ಅರ್ಜುನ ನಮ್ಮಂಥ ಅಜ್ಞಾನದಲ್ಲಿರುವಂಥ ಪ್ರಶ್ನೆಗಳೇ ಇದೇ ಪ್ರಶ್ನೆಗಳು ಕೇಳಿದ್ದು. ಹೊಸದೇನು ಕೇಳಲಿಲ್ಲ ಕೃಷ್ಣನ್ನ. ನೀನು ಕೇಳ್ತಾ ಇರೋದು ಅದೇ ಪ್ರಶ್ನೆ. ಅರ್ಜುನ ಏನು ಕುರುಕ್ಷೇತ್ರದಲ್ಲಿ ಕೇಳಿದ್ನೋ ಅದೇ ನಿನಗೂ ಇರೋ ಅಂಥ ಪ್ರಶ್ನೆಗಳು ಅದೇ, ಬೇರೆ ಏನೂ ಇಲ್ಲ. ಬೇರೆ ಏನೂ ಇಲ್ಲ. ಅವನು ಸಂಸಾರ ಬಗ್ಗೆ ಕೇಳಿದ. ಅವನು ಸ್ವಾಮಿ ನನ್ನ ತಾತ ಇದ್ದಾನೆ, ನಮ್ಮ ಗುರುಗಳಿದ್ದಾರೆ, ನನ್ನ ಬಂಧುಗಳಿದ್ದಾರೆ, ಅವನು ಸಾಯಿಸೋಕ್ಕಾಗ್ತದೆ, ಅದೇ ಕೇಳ್ತಾ ಇದ್ದಾನೆ. ನೀನು ಕೇಳ್ತಾ ಇರೋದು ಅದೇ, ಅವನು ಕೇಳ್ತಾ ಇರೋದು ಅದೇ. ಮತ್ತು ಇನ್ನೇನು ಸ್ವಾಮಿ, ಇಬ್ರು ಕೇಳ್ತಾ ಇರೋದು ಅದೇನೆ. ನಾವೆಲ್ಲರೂ ಅಜ್ಞಾನಿಗಳೇ. ಎಲ್ಲಿದ್ದೇವೆ ನಾವು? ಅಜ್ಞಾನದಲ್ಲೇ ಇದ್ದೇವೆ. ಅಜ್ಞಾನದಲ್ಲೇ ಇದ್ದೇವೆ. ಅಂಥ ಅಜ್ಞಾನದಲ್ಲಿ ಗುರು ಪರಮಾತ್ಮನ ಬಂದರೂ ಕೂಡ ಪರಮಾತ್ಮನಾಗಿ ಬರಲಿಲ್ಲ, ಅವನು ಗುರುವಾಗಿ ಬಂದ. ಎಲ್ಲ ನೀನು ಮಹಾಭಾರತದಲ್ಲಿ ನೋಡಿ, ಎಲ್ಲ ಒಂದು ಉಪದೇಶ ಮಾಡಿರ್ತಕ್ಕಂಥ ಜಗದ್ಗುರು, ಅವನೊಬ್ಬನೇ ಜಗದ್ಗುರು.
ಕೃಷ್ಣಂ ಒಂದೇ ಜಗದ್ಗುರು. ಅವನು ಒಬ್ಬರಿಗೆ ಮಾಡಿದ್ನ? ಇಡೀ ಎಲ್ಲ ಯುಗದಲ್ಲೂ ನಮಗೆ ಆ ಪ್ರಶ್ನೆಗಳು ಏನೇನು ಹೇಳಿದ್ದಾನೆ ಎಲ್ಲ ಪ್ರಶ್ನೆಗಳು ನಾವು ಅದೇ ಉತ್ತರ ನಮ್ಗೆ ಏನು ನಮಗೆ ಬೇಕಾಗಿರೋದು ಅದೇನೆ, ಹೊಸದೇನು ಇಲ್ಲ. ನಾನು ಏನೋ ವೇದಗಳು ನೋಡ್ತೇನೆ ಇದು ಮಾಡ್ತೀನಿ, ಏನೂ ಇಲ್ಲ ಅಲ್ಲಿ, ಇಷ್ಟೇ ಪ್ರಶ್ನೆಗಳು. ಏನೋ ತಿಳ್ಕೊಬೇಡಿ, ಪ್ರಶ್ನೆಗಳಿರೋದೆಲ್ಲ ಇಷ್ಟೇ. ಸಂಸಾರ ಮತ್ತು ಸಂಪತ್ತು, ನೋಡಪ್ಪ, ಇವೆರಡೇ ಸಂಪತ್ತು, ಇದೇ ಇರೋದು. ಆಸೆನೇ ದುಃಖಕ್ಕೆ ಕಾರಣ, ಯಾವುದೂ ಇಲ್ಲ. ಈ ದುಃಖದಲ್ಲಿ ಇರುವಂಥ ನಾವು ಬೇಕಾಗಿರೋದು ಏನು? ಗುರು ಉಪದೇಶ, ಆತ್ಮಬೋಧ. ಅಮೃತವನ್ನ ಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡಪ್ಪ. ಎಂತ ಅಮೃತ! ಪರಮಾತ್ಮನಲ್ಲಿ ಸೇರುವಂತ ಅಮೃತ, ಹುಟ್ಟು ಸಾವಿನ ಗೆಲ್ಲುವಂತ ಅಮೃತ. ಅಂಥ ಅಮೃತವನ್ನ ನಾನು ಕೊಡ್ತಾ ಇದ್ದೇನಪ್ಪ. ಈ ಬೋಧನೆ ಅಂತ ಯಾವ ಭೇದ ಭಾವನೆ ಇಲ್ಲ. ನಾನೇನು ತೋರಿಸ್ಕೊಡ್ತಾ ಇದ್ದಾನೆ, ಸಹಾಯ ಮಾಡ್ತಾನೆ. ನೀ ಪಾಪ ಸ್ವೀಕಾರ ಮಾಡು. ಇದ್ದೇನೆ, ನಾನಿದ್ದೇನೆ. ಗುರು ಅಂದರೆ ಯಾರು? ಎಲ್ಲವನ್ನೂ ಒಂದೊಂದು ಹೆಜ್ಜೆಗೂ ಹಿಂದಿನ ಜನ್ಮದಲ್ಲಿ, ಅದರ ಹಿಂದಿನ ಜನ್ಮದಲ್ಲಿ ನಿನಗೆ ಒಂದೊಂದು ಇದು ಬೇಕಾದಷ್ಟು ನೋಡಿ ಅರ್ಥವನ್ನು. ನಮ್ಮಲ್ಲಿ ಏನಪ್ಪ ಜ್ಞಾನ ಅಂದ್ರೆ ಏನೇನಿದೆ? ಜ್ಞಾನೇಂದ್ರಗಳು 5, ಕರ್ಮೇಂದ್ರಗಳು 5, ಅಷ್ಟಮಾತ್ರಗಳು 5, ಪಂಚಭೂತಗಳು 4, ಅಹಂಕಾರ, ಬುದ್ಧಿ, ಚಿತ್ತ ಮತ್ತು ಪ್ರಕೃತಿ 24 ಆಯಿತು. 24 ಅಷ್ಟೇ ಅಲ್ಲ, 8 ಅಷ್ಟ ಮಧುಗಳಿದ್ದಾವೆ, 32 ನಮ್ಮಿಂದ ಇದೆ. 32 ತತ್ವಗಳು ಇದೆ. ಅಜ್ಞಾನ ಎಳೆದ್ಬಿಟ್ಟು ನಮ್ಗೆ ಕುಣಿಸ್ಬಿಟ್ಟಿದೆ. ಈ 32 ತತ್ವನ್ನ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಇಲ್ಲಿ ಅಲ್ಲಾಡದೆ ಇದ್ದಾಗ ನೀನೇನ್ ಮಾಡ್ತೀಯ? ನೀನು ಸ್ವಲ್ಪ ಹೇಳು. ಇದು 32 ತತ್ವಗಳಿದ್ದಾವೆ. ಅಷ್ಟು ಮೊದಲು ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಡ್ತೇನೆ ಅಂದ್ಕೊಂಡಿದ್ದೇನೆ. ಇಂಥ ಒಂದು ಆ ವ್ಯವಸ್ಥೆ ಪರಮಾತ್ಮ ಇದ್ಬಿಟ್ಟಿದ್ದಾನೆ. ಇಲ್ಲಿಂದ ಆಚೆ ಬರಬೇಕಾದ್ರೆ ಯಾವ ರೀತಿಯಾಗಿ ಗುರು ಏನ್ ಮಾಡ್ತಾನೆ ಅಂತ ನೀವು ಪ್ರಶ್ನೆ. ಒಂದು, ಅಪ್ಪ ನೀನು ಈ ಅರಣ್ಯವನ್ನು ದಾಟು ಅಂತ ಹೇಳ್ತಾನೆ. ಈ ಅರಣ್ಯ ನೀನು ದಾಟಬೇಕಾದ್ರೆ ನೀನು ಹೋಗ್ತಾ ಇದೀಯ, ಎಷ್ಟು ಸರ್ಪಗಳು ಇರ್ತವೆ, ಎಷ್ಟು ಭಯಂಕರವಾದಂಥ ಪ್ರಾಣಿಗಳಿರ್ತವೆ, ಯಾವ ಸಮಯದಲ್ಲಿ ಏನಾಗ್ಬಿಡ್ತದೋ ಇದೆಲ್ಲ ಪಾರಾಗಿ ಆಮೇಲೆ ಅಲ್ಲಿ ಏನಾದರೂ ಸಿಕ್ಕಾಕೊಂಡ ಹೋಯ್ತು. ಅದು ಗುರು ಏನ್ ಮಾಡ್ತಾನೆ? ಅಪ್ಪ ನೀನು ಕರ್ಕೊಂಡು ಹೋಗ್ತೇನೆ ಬಾ. ಮಧ್ಯದ ಒಂದು ಅರಣ್ಯದಲ್ಲಿ ಕರ್ಕೊಂಡು ಹೋಗ್ತಾನೆ? ಇಲ್ಲ, ಸ್ವಲ್ಪ ದೂರದಿಂದ ಕರ್ಕೊಂಡು ಹೋಗ್ತಾನೆ. ನಿಧಾನ ಕರ್ಕೊಂಡು ಹೋಗ್ತಾ ಒಂದು ನದಿ, ದೊಡ್ಡ ನದಿ, ಎಲ್ಲಿ ನೋಡಿದ್ರು ಮೊಸಳೆ. ಅಲ್ಲಿ ನೋಡ್ತಾ ಇದೆಯಾ ಮೊಸಳೆ, ಕಾಲಿಕ್ಕರೆ ನೀನು ಸತ್ತೋಗ್ಬಿಟ್ಟೆ. ಅಪ್ಪ ಇಲ್ಲಿಂದ ಸ್ವಲ್ಪ ಮುಂದೆ ಇನ್ನೂ ನಡಿ. ಅಲ್ಲಿಂದ ಹೋಗ್ಬಿಟ್ಟು ಎಲ್ಲಿ ಮೊಸಳೆ ಇಲ್ವೋ ಅಲ್ಲಿ ದಾಟಿಸ್ತಾನೆ. ಅಲ್ಲಿ ದಾಟದ ಮೇಲೆ ಇನ್ನು ದೊಡ್ಡ ಒಂದು ಪರ್ವತ, ಇದು ಭಯಂಕರವಾದಂಥ ಇದೆ. ಅಲ್ಲಿಂದ ನೋಡು, ಇಲ್ಲಿ ಹತ್ತೋದು ಭಾರಿ ಕಷ್ಟ ಇದೆ, ಇನ್ನ ಸ್ವಲ್ಪ ಆ ಕಡೆಯಿಂದ ಹೋಗಿದ್ರೆ ನೋಡಪ್ಪ ಹಿಂಗಿದೆ, ಅಲ್ಲಿ ನೀನು ಸುಲಭವಾಗಿ ಹತ್ತಬಹುದು. ಹತ್ತ ನೋಡಪ್ಪ
ಅದೇ ಇರೋದು ಸಹಸ್ರಾರ ಕಮಲ ಹೋಗಿ ಸೇರು. ಇದು ಗುರು. ಇದೇ ಗುರು ಉಪದೇಶ. ಯಾವಾಗ ನೀನು ಅವನ ಶರಣಾಗತಿ ಆಗ್ಬಿಡ್ತೀಯೋ ಆವಾಗ ನಿನ್ನ ಅಧಿಕಾರವನ್ನು ಅವನು ತೆಗೆದುಕೊಳ್ಳುತ್ತಾನೆ. ನಿನ್ನ ಅಧಿಕಾರ ಅವನು ಸ್ವೀಕಾರ ಮಾಡ್ತಾನೆ. ಯಾರು? ಗುರು ಸ್ವೀಕಾರ ಮಾಡ್ತಾನೆ ನಿನ್ನ ಅಧಿಕಾರ. ಕರ್ಕೊಂಡು ಹೋಗ್ತಾ ಇದ್ದೇನೆ, ನಿಮ್ಗೆ ಯೋಚನೆ ಮಾಡಬೇಡ, ತಾತವ್ರು ಹೇಳ್ತಾರೆ. ಯಾವಾಗ ಅವನ ಹತ್ರ ನೀನು ಹೋಗೋದು? ಯಾವತ್ತು ತಲ್ಲಿ ತಂದೆ ದಾತ ದೈವವು ನೀವೇ. ಇಷ್ಟಾರ್ಥವು ಲಸು ವೀರನಾರಾಯಣ ಪಾಹಿ ನಾರಾಯಣ ಪಾಹಿ. ಯಾವತ್ತು ತಾಯಿ ತಂದೆ ಗುರು ದೇವರು ಎಲ್ಲವೂ ನೀನೇ ಅಂತ ಯಾವತ್ತು ನೀನು ನಿನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದೆಯೋ ಆವಾಗ ನಾನು ಬರ್ತೇನಪ್ಪ ಅಂತ. ಇವಾಗ ಒಂದು ಪ್ರಶ್ನೆ, ನೀವೆಲ್ಲ ರೆಡಿ ಆಗಿದ್ದೀರೋ? ಇವಾಗ ನಿನ್ನ ತಂದೆ ತಿಥಿ ಮಾಡಬೇಕು. ನೀನು ಮಾಡದೆ ಬಿಡ್ತೀಯೋ? ನೀ ಯಾರು ನಿನ್ನ ತಂದೆ? ನನ್ನ ತಂದೆ ಇಂಥವ್ರು, ನನ್ನ ತಾಯಿ, ಅಯ್ಯೋ ನನ್ನ ತಾಯಿ, ನನ್ನ ತಂದೆ, ನನ್ನ ತಾಯಿ ಎಲ್ಲ ಹೇಳ್ತಾರೆ. ಅದು ನಿಜವಾಗ್ಲೂ ತಾಯಿನೋ ನಿಜವಾಗ್ಲೂ ತಂದೆನೋ ನೀನು ಮರ್ತಿದೀಯೋ? ಮರಿಬೇಕು ಅಂತ ನಿನಗೆ ಮನಸ್ಸು ಬಂದಿದೆಯೋ? ಎಲ್ಲಿದೆ ತಂದೆ? ಯಾರ ತಂದೆ ಯಾರ ತಾಯಿ? ಏನೋ ನಿಮಿತ್ತ ಆಯ್ತಪ್ಪ, ಸತ್ಯ ಏನು? ಅವ್ರ ತಂದೆ ಅಲ್ಲ, ಅವ್ರ ತಾಯಿ ಅಲ್ಲ. ನಾನು ಹುಟ್ಟಿಲ್ಲ, ನಾನು ಸಾಯ್ತಿಲ್ಲ, ಮತ್ತೆ ಇನ್ನೇನಿದೆ? ಇನ್ನು ಯಾಕೆ ಬಂತು ನಿನಗೆ ಇದು? ಇದನ್ನೇ ನೀನು ಇನ್ನೂ ಪಾಸ್ ಆಗಿಲ್ಲ, ನೀನೇ ನೀನು ಓಡಾಡೋದು ಹುಡುಗ್ಲ. ನೀನಪ್ಪ ಮಾಡ್ತೀನಿ ನೀನು? ಯಾವ ರೀತಿಯಾಗಿ ಮಾಡ್ತಾ ಇದ್ದೀಯ? ಅದು ಗೊತ್ತಿದೆಯೋ? ಇದೇ ಪಾಸ್ ಆಗಿಲ್ಲ. ಅಯ್ಯೋ ನನ್ನ ತಂದೆ, ಅಯ್ಯೋ ನನ್ನ ತಾಯಿ, ಅಯ್ಯೋ ನಂದಿದು, ನನ್ನ ಬಂಧು, ನಂದಿದು, ಇದರಲ್ಲೇ ಇದೆಯಲ್ಲ ನೀನು. ಅವ್ರು ತಿಥಿ ಮಾಡ್ತೀಯ. ತಿಥಿಯನ್ನು ಮಾಡುವಾಗ ಯಾವತ್ತಾದ್ರೂ ಒಂದು ಅಪ್ಪ ನೀನು ಯಾರೂ ಇಲ್ಲ, ನನ್ನ ಗುರು ಅಂತ ನೀನು ತಿಳ್ಕೊಂಡಿದೀಯೋ? ಇಲ್ಲ. ಮತ್ತೆ ಹೆಂಗ್ ಬರ್ತಾನಪ್ಪ ಗುರು ನಿನ್ನ ಹತ್ರ? ನಾನು ಏನಾದರೂ ನನ್ನ ತಂದೆ ಯಾರು ಅಂತ, ನನ್ನ ತಂದೆ MS ರಾಮಯ್ಯ ಅಂತ ನಾನು ಸತ್ತೆ, ನಾನು ಯಾಕಿರ್ಬೇಕಿಲ್ಲಿ? ಮನಸ್ಸಿನಲ್ಲಿ ಇದು ಇರುವುದು. ಆಚೆ ಪ್ರಪಂಚದ ವ್ಯವಹಾರ ಬೇರೆ, ಮನಸ್ಸಿನ ವ್ಯವಹಾರ ಬೇರೆ. ಇದು ಆಚೆ ಹಿಂಗಿದೆ ಅಂತ ಹೇಳ್ಬೇಡ, ನಿನ್ನ ತಪ್ಪದು. ಅಂತರಂಗ ಶುದ್ಧಿಗೆ ನೀನೇ ಕಾರಣ, ನಿನ್ನನ್ನು ನೀನೇ ಕಾರಣ, ಬೇರೆಯವರು ಅಲ್ಲ. ಬೇರೆಯವರು ಸಹಾಯವನ್ನು ಮಾಡ್ತಾರೆ, ಕೆಟ್ಟದ್ದು ಮಾಡೋಕೆ ಅವ್ರು ಸಹಾಯ ಮಾಡ್ತಾರೆ. ಒಳ್ಳೆಯವ್ರ ಹತ್ರ ನೀವು ಒಳ್ಳೇದು ಬೇಕಾದ್ರೆ ಒಳ್ಳೆ ಒಂದು ಸಹಾಯ ಮಾಡ್ಬೇಕಾದ್ರೆ ಆ ಸತ್ಸಂಗದಲ್ಲಿ ಹೋದ್ರೆ ಅವ್ರು ಒಳ್ಳೇದು ಮಾಡ್ತಾರೆ. ಅವ್ರವ್ರು ಯಾರು ಬೇಕೋ ಹಂಗೆ ಹೋಗ್ತಾರಪ್ಪ. ನೀನು ಮಾಡಿದ್ದೀಯೋ? ನೀನು ಈ ನಿರ್ಧಾರವನ್ನು ಮಾಡಿದ್ದೀಯೋ? ನೀನು ಅಂತರಂಗದಲ್ಲಿ ನನಗೆ ಯಾರೂ ಇಲ್ಲಪ್ಪ, ತಂದೆ ತಾಯಿ ಅಮ್ಮ ನೀನೇ ಗುರು, ಅಮ್ಮ ನೀನೇ, ದಿನ ಪಾದಗಳು ನೋಡ್ತೀವಿ, ಏನು ಮಾಡ್ತೀಯ? ಹೆಂಗಿಂದ ಬರ್ತದೆ? ಹೆಂಗೆ ನೀನು ಮಾಯವನ್ನ ತೆಗಿತೀಯ? ಸ್ವಲ್ಪ ಹೇಳಪ್ಪ. ನೀನೇ ಚಿಂತನೆ ಮಾಡು. ನಿನ್ನ ಕೈಯಲ್ಲಿ ಆಗ್ತದೋ? ಅದನ್ನೇ ನೀನು ಮಾಡಿಲ್ಲ, ಗುರುವನ್ನೇ ನೀನು ಸ್ವೀಕಾರ ಮಾಡಲಿ. ನೀನು ಮಾಡೋವಂಥದ್ದು ನೀನು ಯಾವ ಧ್ಯಾನವನ್ನು ಮಾಡ್ತೀಯ? ಈ ಒಂದು ಕೃಷ್ಣ ಮತ್ತು ಅರ್ಜುನನಲ್ಲಿ ಇರ್ತಕ್ಕಂಥ ಆ ಒಂದು ಸಂವಾದ ಇದೇ ಆತ್ಮಬೋಧನೆ. ಕೃಷ್ಣ ಅರ್ಜುನ್ ಕೊಟ್ಟಿರ್ತಕ್ಕಂಥ ಆತ್ಮಬೋಧನೆ, ಇದೇ ತಾತಯ್ಯನವ್ರು ಕೊಟ್ಟಿರ್ತಕ್ಕಂಥ ಆತ್ಮಬೋಧನೆ. ಅವ್ರಿಗೆ ಅಮೃತ ಕೊಟ್ಟರು, ತಾತವ್ರು ನಿಮಗೆಲ್ಲ ಅಮೃತ ಕೊಡ್ತಾ ಇದ್ದಾರೆ, ಸ್ವೀಕಾರ ಮಾಡ್ರಪ್ಪ. ಇಷ್ಟೇ.
ಎಲ್ಲಿವರೆಗೂ ನೀನು ನಿನ್ನ ಚಿಂತನೆ ಗುರು ಮೇಲೆ ಇರೋದಿಲ್ವೋ, ಚಿಂತಾಲೆನ್ನೆಯೂ ಬಿಡಿಸಿ ಶ್ರೀ ಗುರು ನೀಯೇ ವೇಳ చింతా సేయవే నీవు మనసా, చింతా చేసిన ఎప్పుడే సిద్ధించు పరమ పదవి శీಘ್ರಮನ తెలియవే మనసా. ಸದಾಕಾಲ ಅವನೇ ಅಪ್ಪ, ತಂದೆ ತಾಯಿ ಗುರು ದೇವ್ರು ಎಲ್ಲವೂ ಅವನೇ. ಅವನ ಚಿಂತನೆ ಮಾಡಿದ್ರೆ ತಾನೇ ನಿನಗೆ ಪರಮ ಪದವಿ ಸಿಗೋದು. ಇಲ್ಲ ನಿನಗೆ ಹೆಂಗಪ್ಪ ಸಿಗ್ತದೆ? ನಿನಗೆ ಹೇಳು ಮರಿ ಶಿಷ್ಯ, ಹೇಳಪ್ಪ, ಆಗ್ತದ? ಎಲ್ಲಿಂದ ಬರ್ತದೆ? ಯಾವ ರೀತಿ ಆಗ್ತದೆ? ಈ ಪ್ರಶ್ನೆಗಳನ್ನ ನೀನು ನಿನ್ನ ಅಂತರಂಗದಲ್ಲಿ ನೀನು ಇದು ಆಚೆ ಕಡೆ ಅಲ್ಲ, ಇದು ನಿನ್ನ ಅಂತರಂಗದಲ್ಲಿ ನೀನು ಮಾಡ್ಕೋಬೇಕಾಗಿರೋದು. ಇದು ಆಚೆ ಕಡೆ ಮನಸ್ಸ. ಚಿಂತಾಲన్నీ ಬಿಡಿಸಿ ಶೀಘ್ರನೇ ವೇಳ ಚಿಂತ ಸೇಯವೇ ನೀವು ಮನಸ್ಸ. ಮನಸ್ಸಿಗೆ ಹೇಳಿದ್ದಾರೆ, ನಿನಗಲ್ಲ, ಈ ದೇಹಕ್ಕಲ್ಲ. ಈ ದೇಹ ಸತ್ತೋಗ್ತದೆ, ಮನಸ್ಸು ಸಾಯ್ತದೋ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ದೇಹಕ್ಕಲ್ಲ. ಈ ರೀತಿ ಯಾವಾಗ ನಾವು ಅರ್ಥವನ್ನು ಮಾಡ್ಕೊಂಡಿಲ್ವೋ, ಯಾವಾಗ ನಾವು ಚಿಂತೆಯನ್ನು ಮಾಡ್ತಾ ಇದು ಅವ್ರ ಬಗ್ಗೆ ಚಿಂತೆ ಮಾಡೋದಿಲ್ವೋ, ನಮಗೆ ಆ ಗೋಚರ ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ? ಯಾವ ರೀತಿಯಾಗಿ ಬರ್ತದೆ? ನಮಗೆ ಬರುವುದಿಲ್ಲ. ಮೊದಲು ನಾವು ನಿರ್ಧಾರ, ನಾನು ಯಾರು? ಸಂಸಾರ ಎಲ್ಲ ಇದೆ, ನನ್ನ ಕರ್ತವ್ಯ ಮಾಡಬೇಕು, ನನ್ನ ಕರ್ತವ್ಯ ಮಾಡ್ತೇನೆ. ಅಂತರಂಗದಲ್ಲಿ ನನ್ನ ಕರ್ತವ್ಯ ಬೇರೆ ಇದೆ, ಅದನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅದು ಗೋಚರ ಊಟ. ಅಲ್ಲಿ ಇದನ್ನು ಮಾಡಬೇಡ, ಡಂಗುರ ಹೊಡಿಬೇಡ, ನಾನು ಮಾಡ್ತಾ ಇದ್ದೇನೆ ಅಂತ. ನಿನ್ನಲ್ಲಿ ನೀನೇ ಅರಿವು ಮಾಡ್ಕೊಂಡು ನೀನು ಅದನ್ನು ಸಾಧನೆ ಮಾಡ್ಕೊ ಅಂತರಂಗದಲ್ಲಿ. ಅದು ಸಾಧನೆ, ಅಂತರಂಗ ಸಾಧನೆ. ಅದು ಬಹಿರಂಗ ಸಾಧನೆ ಆಗುವುದಿಲ್ಲ. ಇದು ಅಂತರಂಗ ಸಾಧನೆ. ಇಂಥ ಸಾಧನೆಯನ್ನು ಮಾಡುವಾಗ ನೀವು ಯಾವುದೇ ರೀತಿಯಲ್ಲಿ ಹೆಂಗೆ ನೀವು ತಿರುಗಿದ್ರು, ಹೆಂಗೆ ಇದಾದ್ರು, ಅಮ್ಮ ಅಂತಂದ್ರೆ ಗುರು ಪಾದ ನೀವು ಬಂದ್ರೆ ಗೆದ್ದೆ ಅಂತ. ಈ ಜೀವ ಬಿಟ್ಟರು ಕೂಡ ಅವನಿದ್ದಾನೆ. ನೋಡಿ ಹೇಳ್ತಾರೆ, ಅಪ್ಪ ನೀನು ಯೋಚನೆ ಮಾಡ, ನಾನು ಏನಾದರೂ ಸ್ವೀಕಾರ ಮಾಡಿದ್ದೇನೆ ಅಂತಂದ್ರೆ ಬ್ರಹ್ಮನಿಗೆ ಹೇಳ್ತೇನೆ, ನಿನಗೆ ಅಧಿಕಾರ ಎಲ್ಲ, ನನ್ನ ಅಧಿಕಾರ ಇದು. ನಾನು ನಿನ್ನ ಜಾತಕವನ್ನು ನಾನು ಬರೀತೇನೆ. ಈ ಬರಹ ಏನಿದೆ, ಈ ಬರವನ್ನ ನಾನು ಬದಲಾವಣೆ ಮಾಡಿಬಿಟ್ಟು ನಾನು ಬರೀತೇನೆ. ಎಷ್ಟು ಸತಿ ನೀನು ಈ ಒಂದೊಂದು ಜೀವದಲ್ಲೂ ಏನೇನು ಸಾಧನೆಯನ್ನು ಮಾಡಬೇಕು, ಯಾವ್ದು ಮಾಡಬೇಕು, 8 ಅಷ್ಟಮದುಗಳಿದ್ದಾವೆ, 24 ಅವಿದ್ಯೆಗಳಿದ್ದಾವೆ. ಒಂದೊಂದು ಯಾವ ರೀತಿಯಾಗಿ ನೀನು ಅದನ್ನು ಒಂದೊಂದು ಗೆಲ್ಲಬೇಕು, ಯಾವ ರೀತಿಯಾಗಿ ಹೋಗ್ಬೇಕು ಅಂತ ಎಲ್ಲವನ್ನೂ ಅಲ್ಲಿ ಬರೆದು ನಿನ್ನ ದಾರಿಯಲ್ಲಿ ಕರ್ಕೊಂಡು ಹೋಗಿ, ಇನ್ನು ಇಷ್ಟೊಂದು ಜನ್ಮದಲ್ಲಿ ಅವರೇ ಬಂದು ನೀನು ಯಾವ ಮನೆಯಲ್ಲಿ ಇರಬೇಕು, ಯಾವ ರೀತಿಯಾಗಿ ಇರಬೇಕು, ಏನೇನು ಕಲಿಬೇಕು ಅಂತಕ್ಕಂಥದ್ದು. ಒಂದು ಸತಿ ಒಂದು ರಾಜನಾಗ್ಬಿಟ್ಟೆ. ರಾಜರಾದ್ಮೇಲೆ ಬೇಕಾಷ್ಟು ದುಡ್ಡಿದೆ, ಅದನ್ನ ನೋಡಬಾರ್ದು, ಅದ್ರ ಬಗ್ಗೆ ಚಿಂತನೆ ಮಾಡಬಾರ್ದು. ಬೇಕಾಷ್ಟು ದುಡ್ಡಿದೆ, ಇನ್ನೊಂದು ಸತಿ ಬೇಕಾಷ್ಟು ಹೆಣ್ಣು ಇದ್ದಾವೆ, ಹೆಣ್ಣಿನ ಬಗ್ಗೆ ಯೋಚನೆ ಮಾಡಬಾರ್ದು. ಈ ರೀತಿಯಾಗಿ ಒಂದೊಂದೇ ಸಾಧನೆಯನ್ನು ಮಾಡ್ತಾ ಬರಬೇಕು. ಜನಕ ಮಹಾರಾಜ ಯಾರವನು? ಇಷ್ಟೆಲ್ಲ ಇದ್ರೂ ಅವನಿಗೆ ಏನಿದೆ ಯಾವ ಅದಕ್ಕೂ ಅಂಟದಂಗಿದ್ದ ಮಹಾಜ್ಞಾನಿ. ಜನಕ ಮಹಾಜ್ಞಾನಿ. ಯಾಕೆ? ಆ ಸಂಪತ್ತನ್ನ
ಅವನು ಯಾವುದೇ ರೀತಿಯಲ್ಲಿ ಅವನು ಅಂಟಿಲ್ಲ. ಅದರ ಮೇಲೆ ವ್ಯಾಮೋಹ ಇಲ್ಲ. ಈ ರೀತಿಯಾಗಿ ಒಂದೊಂದು ಸಾಧನೆಯನ್ನು ಮಾಡುತ್ತಾ ಬಂದಾಗ ಆಮೇಲೆ ಇದು ದಾರಿಯನ್ನು ತೋರಿಸ್ಕೊಡ್ತಾ ಅದನ್ನು ಬರೆದು ಬ್ರಹ್ಮನಿಗೆ ಹೇಳಿ, ನಿನ್ನ ಅಧಿಕಾರ ಇಲ್ಲ, ಬಿಟ್ಬಿಡು, ನಾನು ಇವನ್ ಬರಹ ನಂದು ಎಲ್ಲ ಸ್ವಚ್ಛವಾಗಿ ನಿನ್ನನ್ನ ಕೊನೆಯದಾಗಿ ಒಂದು ಕಡೆ ಹುಟ್ಟಿಸಿ ಸಂಸಾರವನ್ನು ತ್ಯಾಗವನ್ನು ಮಾಡಿ ಆಮೇಲೆ ಬಾಪ ನೀನು ಕುತ್ಕೋ ನೀನು ಅಂತ ಕುಣಿಸಿ ಬಂದು ಉಪದೇಶ ಮಾಡಿ ಕರ್ಕೊಂಡು ಹೋಗಿ 8 7 ಇದು ಚಕ್ರದಲ್ಲಿ ಎಲ್ಲ ಒಂದೊಂದು ಚಕ್ರಕ್ಕೂ ಒಂದೊಂದು ಇದೆಲ್ಲ ದಾಟಿಸಿ ಸಹಸ್ರಾರದಲ್ಲಿ ಹೋಗುವಾಗ ಇಲ್ಲಿ ಪರಮಾತ್ಮ ಅಂದರೆ ಗುರು ಅಲ್ಲಿ ನಿನ್ನ ಹಿಂದೆನೇ ಇದ್ದಾನೆ. ಇಷ್ಟೆಲ್ಲ ಈ ಒಂದು 10 ಇದರಲ್ಲಿ ಜೀವದಲ್ಲಿ ಗುರು ನಿನ್ನ ಹಿಂದೆನೇ ಇದ್ದಾನೆ. ಕರ್ಕೊಂಡು ಹೋಗಿ ಅಪ್ಪ ನೋಡು ಕೊನೆ ಬಂದಿದ್ಯಾ, ಇವಾಗ ನಿನ್ನನ್ನು ಕಲ್ಸ್ಕೊಡ್ತಾ ಇದ್ದೇನೆ, ನೋಡಲ್ಲಿ ಯಾರಿದ್ದಾರೆ ನೋಡ್ದ ಪರಮಾತ್ಮ. ಹೋಗು ಇನ್ನ ತಿರ್ಗಾ ನೋಡ್ಬೇಡ, ಹೋಗು ಹತ್ಬಿಡು, ಶೀಘ್ರವಾಗಿ ಹೋಗ್ಬಿಡು. ಎಷ್ಟು ಕಷ್ಟ ಬಿದ್ದಿದೆ ಗೊತ್ತಾ ನೀನು, ಎಷ್ಟು ಯುಗಗಳಲ್ಲಿ ನೀನು ಬಂದ್ಬಿಟ್ಟು ಸತ್ತಿದ್ಯಾ ನಿನ್ಗೆ ಗೊತ್ತಾ. ಹೋಗಯ್ಯ ಜಲ್ದಿ ಓಡು ತೋರಿಸ್ತಾ ಇದ್ದೀನಿ, ಹೋಗು, ತಿರ್ಗಾ ಹಿಂದೆ ನೋಡ್ಬೇಡ, ಹೋಗು ಅಂತ. ಹೋದಾಗ ಸೇರ್ಬಿಟ್ಟಿದ್ದಾನೆ. ಸ್ವಾಮಿ ಅಪ್ಪ ನಿಲ್ಲು ಅಂತ ಗುರು, ನಿಲ್ಲು ಅಂತ. ಏನಪ್ಪ ಎಲ್ಲಿ ಗುರು ದಕ್ಷಿಣೆ ಕೊಡ್ಲಿಲ್ವ ನೀನು, ಹಂಗೆ ಹೋಗ್ಬಿಟ್ಟೆ. ಅವಾಗ ಶಿಷ್ಯ ಹೇಳ್ತಾನೆ, ಸ್ವಾಮಿ ಈ ದೇಹನೇ ನಿಮ್ದು, ನಮ್ದು ಏನಿದೆ ಸ್ವಾಮಿ, ಎಲ್ಲವನ್ನೂ ನೀವು ಎಲ್ಲೋ ಇದ್ರಲ್ಲಿ ಬಿದ್ದಿರ್ತಕ್ಕಂಥ ಇದರಲ್ಲಿ ನನ್ನ ಕರ್ಕೊಂಡು ಬಂದು ಅಲ್ಲಿ ಕರ್ಕೊಂಡೋಗ್ಬಿಟ್ರಲ್ಲ, ದೇವೇ ನಿಂದು, ನಿಮ್ಮ ಪಾದದಲ್ಲಿ ನಾನು ಸದಾ ಕಾಲ ದಾಸನಾಗಿರ್ತೇನೆ ಸ್ವಾಮಿ. ಬೇಡ, ಎಲೆ ಅಡಿಕೆ ಮತ್ತೆ ಕೊಡು, ಚೆನ್ನಾಗಿರು, ಪರಮಾತ್ಮ ಶಾಶ್ವತವಾಗಿರು. ಅವನು ಸದ್ಗುರು. ಇದೇ ಆತ್ಮಬೋಧ. ಆಮೇಲೆ ಇನ್ನು ಮುಂದೆ, ಯಾಕಂದ್ರೆ ಇದು ಒಂದೊಂದು ಹಂತದಲ್ಲಿ ಹೋಗುತ್ತೆ. ಧ್ಯಾನ ಮಾಡೋದು, ಗುರುನ ಧ್ಯಾನ ಮಾಡಿ, ಗುರು ಧ್ಯಾನ చింతలన్నీ విడిచి శ్రీ గురునియే వేళ చింత ಸೇವೆ ನೀವು ಮನಸ. ಅದು ಧ್ಯಾನನೇ. ಏನು ಧ್ಯಾನ ಇಲ್ಲದೆ, ಧ್ಯಾನ ಅಂದ್ರೆ ಏನು? ಯಾವುದೇ ಒಂದು ನಿಮ್ಮ ಚಿಂತನೆಯನ್ನ ಬೇರೆ ಕಡೆ ಹೋಗದೆ ಇದ್ದಂಗೆ ಒಂದ್ ಕಡೆ ನಿಲ್ಲಿಸೋ ಅಂತ ಒಂದೇ ಇದೇ ಧ್ಯಾನ. ಆ ಜ್ಞಾನದಲ್ಲಿ ಒಳ್ಳೆಯ ಸಮಯ, ಯಾಕಂದ್ರೆ ಇದು ಕಲಿಯುಗ. ಕಲಿಕಾಲದಲ್ಲಿ ಇದರಂಥ ಕೆಟ್ಟ ಕಾಲ ಇನ್ಯಾವುದೂ ಇಲ್ಲ. 4 ಯುಗದಲ್ಲಿ ಅದು ಕೊನೆಯದಾಗಿ ಬಂದಿದ್ದೇವೆ, ಇದ್ದದ್ದು ಕೆಟ್ಟಿದ್ದು. ಆದರೆ ಒಂದು ತಿಳ್ಕೊಳ್ಳಿ, ಭಾರಿ ಕೆಟ್ಟಿದ್ದಾಗ ಭಾರಿ ಸುಲಭವಾಗಿ ನೀವು ಏನಾದರೂ ಒಂದು ಚಿಕ್ಕದಾಗಿ ಮಾಡಿದ್ರೆ ನಿನಗೆ ಬಂಗಾರ ಸಿಗ್ತದೆ. ಇವಾಗ ರಾಮನಾಮ ನಿನಗೆ ಬಂದ್ಬಿಟ್ರೆ ನೀನು ಸಿಕ್ಬಿಡ್ತು, ಹೋಗಿ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ಇವಾಗ ತಾತನವ್ರು ಹೇಳಿದ್ರು, ಅಪ್ಪ ತಾರಕ ಮಂತ್ರ ಅವರೇ ಮಾಡ್ಕೊಟ್ಟು ಒಂದು ಕೊನೆಯದಾಗಿ ಹೇಳ್ತಾರೆ, ಗುರು ಅಂದ್ರೆ ಯಾರು? ನಿನಗೋಸ್ಕರ ತಾರಕ ಮಂತ್ರ, ರಾಮ ತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ರಾಮ ತಾರಕ ಮಂತ್ರ ಯಾರು ಕೊಟ್ಟಿಲ್ಲ. ಇಲ್ಲ ಸ್ವಾಮಿ, ಇದೆಯಲ್ಲ. ಹೌದಪ್ಪ, ತ್ರೇತಾಯುಗದಲ್ಲಿ ರಾಮ ಶಿವ ಪಾರ್ವತಿಗೆ ರಾಮನಾಮ ಸ್ಮರಣೆ ಹೇಳ್ಕೊಟ್ಟು. ಯಾರು? ಶಿವ ಪಾರ್ವತಿಗೆ ಹೇಳ್ಕೊಟ್ಟು. ಏನು? ಆ ಮಂತ್ರವನ್ನು ಹೇಳ್ತಕ್ಕಂಥ ಉಪದೇಶವನ್ನು ಮಾಡಿ. ಯಾರಿಗೆ? ಪಾರ್ವತಿಗೆ.
ಪಾರ್ವತಿ ಆಯಮ್ಮ ಏನು ಮಾಡಿದ್ಲು, ಎಲ್ಲ ಗುರುಗಳು ಕೊಟ್ಟರು. ನಾರದ ಮಹರ್ಷಿಗೆ ನಾರದ ಮಹರ್ಷಿಗಳು ಏನು ಮಾಡಿದ್ರು, ಅವ್ರು ಬಂದರು. ಅವರು ಈ ಅಜ್ಞಾನದಲ್ಲಿರ್ತಕ್ಕಂಥ ಈ ವಾಲ್ಮೀಕಿ ಒಬ್ಬ ಬೇಡ, ಅವನು ಕೊಟ್ಟ. ನೀನು ಹೋಗಪ್ಪ, ನೀನು ರಾಮ ಅಂತ ಹೇಳು. ಆ ರಾಮ ಅಂತ ಇಲ್ಲ ಸ್ವಾಮಿ ನನಗೆ ಹೇಳೋಕ್ಕೂ ಬರೋದಿಲ್ಲ, ಮರ 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 ಅಂತ ಹೇಳ್ಕೊಂಡು ರಾಮ ಆಗೋಯ್ತು. ರಾಮ ಆಗೋಯ್ತು. ಅವನು ರಾಮನ ಒಂದು ಚರಿತ್ರೆಯನ್ನು ಬಂದ್ಬಿಟ್ಟ. ಎಲ್ಲವೂ ರಾಮಾಯಣನೇ ಬರೆದಿದ್ದ ಅವನು. ಆಮೇಲೆ ರಾಮ ಬಂದ. ಆ ರಾಮಾಯಣ ಒಂದು ಸೃಷ್ಟಿ. ಅಂಥ ರಾಮಾಯಣ, ತ್ರೇತಾಯುಗದಲ್ಲಿ ಕೊಟ್ಟಿರ್ತಕ್ಕಂಥ ರಾಮಾಯಣ ದ್ವಾಪರಯುಗಕ್ಕೆ ಬಂತು. ದ್ವಾಪರಯುಗದಲ್ಲಿ ಏನಾಯಿತು, ಕೊನೆಯದಾಗಿ ಒಂದು ಎಲ್ಲ ಇದು ಯುದ್ಧ ಆಯಿತು. ಯುಧಿಷ್ಠರು ಪಂಚಪಾಂಡವರು ಮಹಾರಾಜರಾಗಿ ಇಡೀ ಪ್ರಪಂಚಕ್ಕೆ ಮಹಾರಾಜರಾಗಿ ಬಂದಿದ್ದಾರೆ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಪ್ಪ ಇವಾಗ ನೀನು ರಾಜನಾಗಿದ್ದೀಯಾ, ಆದರೆ ರಾಜಧರ್ಮ ತಿಳ್ಕೋಬೇಕು. ಯಾಕೆ ಅರ್ಥವನ್ನು ರಾಜಧರ್ಮ ತಿಳ್ಕೋ ಅಂತಂದ. ಯಾಕೆ, ಇವಾಗ ಯುದ್ಧ ತಾನೇ ಮಾಡಿದ್ದೀಯಾ, ಎಷ್ಟೋ ಜನ ಸಾಯಿಸಿದ್ದೀಯಾ, ಎಷ್ಟೋ ಜನ ಯಾತಕ್ಕೆ, ಸ್ವಾರ್ಥ ಸ್ವಾರ್ಥ, ನಾನು ರಾಜ ಆಗಬೇಕು, ಎಲ್ಲರೂ ಶತ್ರುವನ್ನು ಸಾಯಿಸಬೇಕು ಅಂತ ನೀನು ಹೊರಟೆ ಎಲ್ಲ ಮಾಡಿದ್ದೀಯಾ. ಇವಾಗ ರಾಜಧರ್ಮದಲ್ಲಿ ನೀನು ಅರಿವು ಮಾಡ್ಕೋಬೇಕಪ್ಪ. ಇನ್ನು ಕಲ್ಮಶ ಎಲ್ಲ ಇದ್ದಾವೆ, ಆ ಕಲ್ಮಶ ಎಲ್ಲ ತೆಗೆದುಬಿಟ್ಟು ಧರ್ಮಿಷ್ಠನಾಗಿ ರಾಜಧರ್ಮವನ್ನು ನೀತಿಯನ್ನು ನೀನು ಅರಿವು ಮಾಡ್ಕೋ. ಈಗಿನ ರಾಜಧರ್ಮ ಅಲ್ಲ ಇದು, ಬಿಟ್ಬಿಡಿ. ಇದು ರಾಜಧರ್ಮ ಅಲ್ಲೇ ಅಲ್ಲ, ಇದು ಬಿಟ್ಬಿಡಿ. ಆ ರಾಜಧರ್ಮವನ್ನು ನೀನು ಅರಿವು ಮಾಡ್ಕೋ ಅಂತ. ಆವಾಗ ನಿನ್ನ ಬಾಪ, ನಿನ್ನ ಮುತ್ತಾತ ಇದ್ದಾನೆ ಭೀಷ್ಮ, ಅವನ ಹತ್ರ ಹೋಗ್ಬಿಟ್ಟು ನೀನು ಕೇಳು ಅಂತ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಹೋಗ್ತಾರೆ, ಭೀಷ್ಮನ ಹತ್ರ ಹೋಗ್ತಾರೆ. ಭೀಷ್ಮನ ಹತ್ರ ಕೃಷ್ಣ ಹೇಳ್ತಾನೆಪ್ಪ, ನಿನ್ನ ಮರಿಮಕ್ಕಳು ಇವತ್ತು ರಾಜರಾಗಿ ಬಂದಿದ್ದಾರೆ, ಪಾಂಡವರು ರಾಜರಾಗಿದ್ದಾರೆ ಇಡೀ ಪ್ರಪಂಚಕ್ಕೆ. ಇವಾಗ ನೀನು ಉಪದೇಶ ಮಾಡು, ರಾಜಧರ್ಮ ನೀನು ನಿನ್ನ ಬಾಯಿಂದ ಬರಲಿ. ಅವಾಗ ಅವನು ಭೀಷ್ಮ ಹೇಳ್ತಾನೆಪ್ಪ, ನೀನು ಪಕ್ಕದಲ್ಲಿ ಇಡೀ ಪ್ರಪಂಚಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ ನೀನು ಒಡೆಯ, ನೀನು ಪಕ್ಕದಲ್ಲೇ ಇದೆಯಾ, ನಾನೇನಪ್ಪ ಮಾಡಲಿ? ಇಲ್ಲ, ನೀನು ಅನುಭವ ಇದೆ, ಅರ್ಥವನ್ನು ಅನುಭವ, ಆ ಅನುಭವ ಅವ್ರು ಬೇಕಾಗಿದೆ. ಆ ಅನುಭವ ನೀನು ಮಾತ್ರ ಇದೆ, ಆ ಅನುಭವವನ್ನು ನೀನು ಹೇಳು. ಎಲ್ಲ ಗುರುಗಳ ಅನುಭವದಿಂದ ಅವರು ಆ ಉಪದೇಶವನ್ನು ಮಾಡಬಲ್ಲರು. ಅವ್ರು ನೋಡದೇ ಇದ್ದರೆ ಇನ್ನೇನು ಅವ್ರು ಮಾಡ್ತಾರೆ, ನೀನು ಅದನ್ನು ಕೊಡು ಅಂತ. ಆವಾಗ ವಿಷ್ಣು ಸಹಸ್ರನಾಮವನ್ನು ಏನು ಕೊಟ್ಟ. ಆಮೇಲೆ ಆ ವಿಷ್ಣು ಸಹಸ್ರನಾಮ ಆಗಿಲ್ಲಪ್ಪ ನಿನ್ನ ಕೈನಲ್ಲಿ, ಆವಾಗ ನೀನೇನು ಮಾಡು, ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇಷ್ಟು ಹೇಳ್ಬೇಡ, ಸಾಕು. 108 ಸತಿ ಹೇಳ್ತಾ ಹೋಗು. ಇದೇ ಸಾಕು ನಿನಗೆ. ಇದೇ ರಾಮ ಮಂತ್ರ, ಇದೇ ತಾರಕ ಮಂತ್ರ, ಹುಟ್ಟು ಸಾವಿನ ಗೆಲ್ಲುವಂಥ ಮಂತ್ರ. ಇದು ನಾನು ಕೊಡ್ತಾ ಇದೆ, ಸ್ವೀಕಾರ ಮಾಡು. ಯಾಕಂದ್ರೆ ಮನಸ್ಸು ಶುದ್ಧವಾಗಿ ಮಾಡಿದ್ರೆ ತಾನೇ ಅವನ ರಾಜಧರ್ಮ ಆಗಬೇಕು. ಅದಕ್ಕೆ ಮೊದಲು ವಿಷ್ಣು ಸಹಸ್ರನಾಮ ಹೇಳ್ದ, 1000 ನಾಮಸ್ಮರಣೆ ಹೇಳ್ದ. ಏನು ನಾಮಸ್ಮರಣೆ? ಸದಾಕಾಲ ಪರಮಾತ್ಮನ ನಾಮಸ್ಮರಣೆ, ಇಷ್ಟೇ, ಇನ್ನೇನೂ ಅಲ್ಲ. ಆ ರಾಮ ಮಂತ್ರವನ್ನು ಹೇಳ್ದ. ಇವಾಗ ಈ ಕಲಿಯುಗದಲ್ಲಿ ಅದ್ರ ಬಗ್ಗೂ ಯಾರೂ ಇಲ್ಲ. ಇವಾಗ ತಾತವ್ರು ಏನು ಮಾಡಿದ್ರು, ಇವಾಗ ಸೃಷ್ಟಿಯನ್ನು ಇದು ಇವಾಗ ಅವರು ಋಷಿ ಮುನಿಗಳು ಅವರು ನಾರಾಯಣ ಅಂತ ಮಂತ್ರ ಕೊಟ್ಟು, ಇನ್ಯಾರು ಇಡೀ ಪ್ರಪಂಚದಲ್ಲಿ ಆ ನಾರಾಯಣ, ಯಾವ ನಾರಾಯಣ, ಯಾರು ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಉಪನಿಷತ್ತಿನಲ್ಲಿ ಯಾರು ನಾರಾಯಣ? ಶಿವಶ್ಚ ನಾರಾಯಣ, ಚಕ್ರಶ್ಚ ನಾರಾಯಣ, ಬ್ರಹ್ಮಶ್ಚ ನಾರಾಯಣ. ಯಾರು ಸೃಷ್ಟಿ ಸ್ಥಿತಿ ಇಲ್ಲ ಎಲ್ಲವನ್ನು ನೋಡೋಣ ನಾರಾಯಣ. ಇಂದ್ರಶ್ಚ ನಾರಾಯಣ, ಎಲ್ಲರೂ ಅವನೇ ಅಪ್ಪ. ಎಲ್ಲ ದಿಕ್ಕು ನಾರಾಯಣ. ಕಾಲಶ್ಚ ನಾರಾಯಣ, ಎಲ್ಲರೂ ಅವನೇ 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 ಅವನೊಬ್ಬನೇ ಅಂತ. ಆ ನಾರಾಯಣನ್ನ, ಆ ನಾರಾಯಣ ಒಂದು ಹೆಸರನ್ನ ಬದಲಾವಣೆ ಮಾಡಬೇಕಾಗಿದ್ದರೆ ಯಾರ ಕೈನಲ್ಲಿ ಆಗ್ತದೆ? ಏನಪ್ಪ, ಸಮಯ ಬಂದಿದೆ, ಇನ್ನು ಅರ್ಥವನ್ನು ಮಾಡಿ ಕಷ್ಟ ಇದೆ. ಅಷ್ಟು ಸುಲಭ ಅಂತ ತಿಳ್ಕೊಬೇಡ. ಈ ಕಾಲ ಅಷ್ಟು ಕೊಟ್ಟಿದ್ದಾನಲ್ಲ, ನಾರಾಯಣ ಅಂತಂದು ಹೇಳಿದಾಗ ಯಾರು ಅದನ್ನು ಸ್ವೀಕಾರ ಮಾಡ್ತಾ ಅವನು ಸಿಕ್ಬಿಡ್ತದೆ. ಹೋದ, ಇನ್ನು ಸಮಯ ಬರ್ತಾ ಇದೆ. ಅವರೇ ಹೇಳಿದ್ದಾರೆ, ಇನ್ನು ಸಮಯ ಬರ್ತದೆ, ಇಡೀ ಪ್ರಪಂಚ ಎಲ್ಲ ಇದನ್ನು ಗೋಚರ ಆಗ್ತದೆ, ನಾರಾಯಣ ಆಗಬೇಕಾಗಿದೆ. ಇವಾಗ ರಾಮ ಮಂತ್ರನ ಕೊಟ್ಟರು. ಯಾಕೆ?
ಏನು ನಾನು ರಾಮ ಮಂತ್ರ ಅಂದ್ರೆ ಏನು ಕೇಳಿ. ಇವರು ಸದ್ಗುರು, ಅವರು ಇದನ್ನು ಕೇಳ್ಬಿಟ್ಟು ನಾನು ಮುಗಿಸ್ತೀನಿ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನೆಯ ದೇವ ರಾಮ ಶ್ರೀ ನಾರಾಯಣ. ನೀವು ನೋಡಪ್ಪ ಇದನ್ನು ಹೇಳ್ಕೊಂಡು ರಾಮ ರಾಮ ಮುಕುಂದ ಮಾಧವ ಏನಿದು ಅರ್ಥ, ಪುಸ್ತಕ ಇದ್ದಾವೆ ಅದೆಲ್ಲ ನೋಡ್ಕೊಳ್ಳಿ. ರಾಮ ರಾಮ ಮುಕುಂದ, ಮಗು ಹುಟ್ಟುತ್ತದೆ. ಮಗು ಹುಟ್ಟಿದಾಗ ರಾಮ ಮುಕುಂದ, ಆ ಮಗು 3 ತಿಂಗಳು ತಾಯಿ ಎದೆ ಹಾಲು ಕುಡಿತಾಳೆ, ಸಂತೋಷವಾಗಿರ್ತದೆ, ಕಣ್ಣು ತೆಗೆದಿಲ್ಲ, ಸಂತೋಷವಾಗಿ ಹೊಟ್ಟೆ ಹಸ್ತಾ. ಆವಾಗ ಏನಂತೀರ ನೀವು? ಪರಮಾತ್ಮ ಸ್ವರೂಪ. 3 ತಿಂಗಳಲ್ಲಿ ಮಗು ಪರಮಾತ್ಮನ ಸ್ವರೂಪ. ಯಾವಾಗ 3 ತಿಂಗಳಾದ್ಮೇಲೆ ಕಣ್ಣು ತೆಗೆದು ನೋಡ್ತದೋ ಅವಾಗ ಏನ್ ಮಾಡ್ತಾನೆ, ಲಕ್ಷ್ಮಿ ಬಂದ್ಲು ಎಲ್ಲವನ್ನು ನೋಡಿ. ರಾಮ ಮುಕುಂದ ಹೋಗ್ಬಿಟ್ಟು ರಾಮ ಮಾಧವ, ಮಾಧವ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಪ್ರಕೃತಿ. ತೆಗೆದ ಎಲ್ಲವನ್ನು ನೋಡ್ದ. ಇನ್ನು 18 ವರ್ಷ ಕಾಲ ಎಲ್ಲವನ್ನು ನೋಡೋದೇನಮ್ಮ ರಾಮ ಮಾಧವ. ಆ 18 ವರ್ಷ ಆದ್ಮೇಲೆ ರಾಮ ಸದ್ಗುರು ಕೇಶವ. ಆವಾಗ ಗುರು ಬೇಕು. ಓಹೋ, ಇವನು ಇನ್ನ ಎಲ್ಲ ಜ್ಞಾನ ಎಲ್ಲವನ್ನು ನೋಡಿದ್ದಾನೆ, ಇನ್ನು ಗುರು ಪಾಠ ಆಗಬೇಕು, ಇವನು ಗುರುಪದೇಶ ಆಗಬೇಕು, ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಸದ್ಗುರು ಕೇಶವ. ಯಾವಾಗ ಸದ್ಗುರು ಕೇಶವನ್ನ ನೀನು ಇದು ಮಾಡ್ತೀಯೋ ಅವನೇನು ಮಾಡ್ತಾನೆ, ಮುಂಚೆ ಅವನು ಶರಣಾಗತಿ ಆದಾಗ ನೀನು ಹೇಳ್ತಾ 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 ಆ ಗುರು ನಿನ್ನ ಹತ್ರ ಬರ್ತಾನೆ. ಆವಾಗ ಏನು ಮಾಡ್ತಾನೆ, ನಿನಗೆ ರಾಮ ದಶರಥ ತನಯ. ದಶರಥ ಅಂದರೆ 10 ಕುದುರೆಗಳು, ಅಂದ್ರೆ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ಇದು ಯಾವಾಗ ಇದು ಹತೋಟಿ ತರ್ತಾನೋ ಆವಾಗ ನಿಂದೆಲ್ಲ ಆಯಿತು. ಯಾರು ತೋರಿಸ್ಕೊಡೋರು ಇಂದ್ರಿಯಗಳನ್ನ ಹತೋಟಿಗೆ ತರೋದು? ಸದ್ಗುರು ಕೇಶವ. ಅವನು ಯಾವಾಗ ತರ್ತಾನೋ ನಿನಗೆ ಒಂದು ಒಳ್ಳೆಯ ಆ ಒಂದು 10 ಇಂದ್ರಿಯಗಳನ್ನ ಇಟ್ಕೊಂಡು, ಜ್ಞಾನೇಂದ್ರಿಯಗಳು ಕಮ್ಮೇಂದ್ರಿಯಗಳು ಯಾವಾಗ ಇಟ್ಕೊತಾನೋ ಆವಾಗ ನೋಡಪ್ಪ, ಆವಾಗ ರಾಮ ಸದ್ಗುರು ರಾಮ ದಶರಥನೆಯ ದೇವ ರಾಮ ಶ್ರೀ ನಾರಾಯಣ. ಕೊನೆಯದಾಗಿ ವೈರಾಗ್ಯ. ಯಾವಾಗ 10 ಇಂದ್ರಿಯಗಳೆಲ್ಲ ನಾಶ ಆಗ್ತದೋ ನಿನಗೇನಪ್ಪ ವೈರಾಗ್ಯ ಬಂತು, ಪರಮಾತ್ಮನಂತ ಹೋಗ್ತೀಯ, ನೀನು ಪರಮಾತ್ಮ ಸೇರಿ. ಇದು ರಾಮ, ಇದು ಬೀಜಾಕ್ಷರ. ಸುಮ್ಮನೆ ಅಲ್ಲ ಬೀಜಾಕ್ಷರ. ರಾಮ ತಾರಕ ಮಂತ್ರ ಅಂದ್ರೆ ಇದು ತಪಸ್ಸಿನ ಶಕ್ತಿ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ನೀವು ಎಷ್ಟು ಸತಿ ನಿಮ್ಮ ಜೀವನದಲ್ಲಿ ಹೇಳ್ತಾ 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 ನೋಡಿ, ಎಲ್ಲ ಅಲ್ಲೇ ಇದ್ದಾನೆ. ರಾಮ ಮಂತ್ರ ಅಲ್ಲೇ ಇದ್ದಾನೆ. ಸದ್ಗುರು ಕೇಶವ, ದಶರಥ ತನಯ, ಎಲ್ಲ ಇಂದ್ರಿಯಗಳು ನಾಶ ಮಾಡಪ್ಪ ಅಂತ ಕೇಳ್ಕೊತಾ ಇದೀಯಾ. ನಾಶ ಮಾಡ್ತಾ ಇರ್ತೀವಿ. ಇಲ್ಲಿ ಎಲ್ಲರಿಗೂ ಯಾವ ರೀತಿಯಲ್ಲಿ ಏನೇನು ರೀತಿಯಲ್ಲಿ ಯಾರಿಗೆ ಏನೇನು ಸಿಗ್ತದೋ ಈ ಸಮಯದಲ್ಲಿ ಯಾವ ಇದು ಇಲ್ಲಿ ನಮ್ಮ ತಾತಯ್ಯನವರ ಇದರಲ್ಲಿ ಎಲ್ಲರ ಸಂಪತ್ತು, ಅವ್ರ ಸಂಪತ್ತು, ನಿಮ್ಮ ಸಂಪತ್ತು, ಪ್ರಕೃತಿ ಸಂಪತ್ತು. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಬರೀ ದಾಸರಷ್ಟೇ. ಅವನು ಉಂಟು, ನೀವು ಉಂಟು, ನಾವು ಯಾರು ಇಲ್ಲ. ನಮ್ಮ ಹತ್ರ ನೋಡ್ಲು ಬೇಡಿ, ನಮ್ಮ ಹತ್ರ ಮಾತಾಡ್ಸ್ಲು ಬೇಡಿ. ನೀವುಂಟು, ಅವರು ಉಂಟು. ನಿಮ್ಮ ಯಾರ್ಯಾರಿಗೆ ಹೋಗ್ತೀರೋ ಹೋಗಿ. ಕಲಿಯುಗ ಕೊನೆ ಬರ್ತಾ ಇದೆ. ಯಾವ್ಯಾವ್ರು ಎಲ್ರಿಗೂ ಸಿಗುವಂಥರ ಆಗಲಿ. ಅದರಿಂದ ಕೊನೆಯದಾಗಿ ಅವರ ಪಾದಗಳಿಗೆ ಆತ್ಮ ಪೂಜೆಯನ್ನು ಮಾಡಿ ನಾನು ಇದು ಮುಗಿಸ್ತಾ ಇದ್ದೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.